ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಗಿಲ್ಲಿಕೇನಹಳ್ಳಿ ಗ್ರಾಮಕ್ಕೆ ಸಚಿವ ಡಿ ಸುಧಾಕರ್, ಮಾಜಿ ಸಚಿವ ಎಚ್ ಆಂಜನೇಯ ಭೇಟಿ ನೀಡಿದರು. ಅನ್ಯ ಜಾತಿಯ ಹುಡುಗನೊಬ್ಬ ಅಪಹರಿಸಿದ ಹಿನ್ನೆಲೆಯಲ್ಲಿ ದೂರು ದಾಖಲಿಸಿದ ಹೊಳಲ್ಕೆರೆ ಪೊಲೀಸರ ವಿಳಂಬ ಮತ್ತು ನಿರ್ಲಕ್ಷ್ಯತನದಿಂದ ಮನನೊಂದು ಇತ್ತೀಚೆಗೆ ಹೊಳಲ್ಕೆರೆ ಪೊಲೀಸ್ ಠಾಣೆ ಆವರಣದಲ್ಲಿಯೇ ವಿಷ ಸೇವಿಸಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಮರಣ ಹೊಂದಿದ್ದ ಯುವತಿ ತಂದೆ ದಿವಂಗತ ಅಚ್ಚಯ್ಯ ಅವರ ನಿವಾಸಕ್ಕೆ ಸಚಿವ ಸುಧಾಕರ್, ಮಾಜಿ ಸಚಿವ ಎಚ್ ಆಂಜನೇಯ ಅವರೊಂದಿಗೆ ಭೇಟಿ ನೀಡಿದರು. ಮೃತರ ಮತ್ತು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಸರ್ಕಾರ ಕುಟುಂಬದ ಜೊತೆ ಇರುವುದಾಗಿ ಧೈರ್ಯ ತುಂಬಿದರು. ಕರ್ತವ್ಯ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ತೋರಿದ ಪೊಲೀಸರ ವಿರುದ್ಧ ಕ್ರಮ ಜರುಗಿಸಲಾಗುವುದು ಎಂದು ಭರವಸೆ ನೀಡಿದರು. ಜೊತೆಗೆ ಕುಟುಂಬಕ್ಕೆ ಸರ್ಕಾರದಿಂದ ಸೂಕ್ತ ನೆರವು ಒದಗಿಸಿ ಕುಟುಂಬ ಸದಸ್ಯರೊಂದಿಗೆ ಹೊರಗುತ್ತಿಗೆ ಕೆಲಸ ನೀಡಲಾಗುವುದೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಉಪಸ್ಥಿತರಾದ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎಚ್.ಟಿ. ಹನುಮಂತಪ್ಪ, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಹಾಗೂ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯರು ಪಿಆರ್ ಶಿವಕುಮಾರ್, ಶಿವಪುರ ಸೇರಿದಂತೆ ಪಕ್ಷದ ಮುಖಂಡರು ಹಾಗೂ ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ಹರೀಶ್, ನಾಯಕನಹಟ್ಟಿ. ಪರಿಹಾರ ಕೊಡಲಿಕ್ಕೆ ಪ್ರಯತ್ನ ಮಾಡಿ ಕೊಡಿಸ್ತೀವಿ. ಆಮೇಲೆ ಅವ್ರದ್ದು 1 ಎಕರೆ ಜಾಗ ಇದೆ. ಆ ಜಾಗದಲ್ಲಿ ಒಂದು ಬೋರ್ವೆಲ್ ಹಾಕ್ಸ್ಕೊಡ್ತೀವಿ. ಈ ಅಮ್ಮಿಗೆಲ್ಲ ಒಂದು ಡೈಲಿ ವೇಜಸ್ ಕೆಲ್ಸಕ್ಕೆ ಹೋಗ್ತೇನೆ ಅಂದ್ರೆ ಯಾವ್ದಾರು ಹಾಸ್ಟೆಲ್ ಕಳಿಸ್ತೀವಿ. ಆ ಪೊಲೀಸ್ನವ್ರು ಯಾರು ತಪ್ಪಾಗಿದೆಯೋ ಏನಾಗಿದೆ ಅವ್ರು ಎಂಕ್ವೈರಿ ಮಾಡ್ತಾರೆ. ಯಾರು ತಪ್ಪು ಮಾಡಿದ್ರೆ ಅವ್ರನ್ನ ಸಸ್ಪೆಂಡ್ ಮಾಡ್ತೀವಿ. ಸರ್ ಕೆಲವೊಂದು ಗಲಾಟೆಯಲ್ಲಿ ಲೀಸ್ಟ್ ಮಾಡಿದ್ರು ಹುಡುಗರು, ಯಾವನು ಬಿಡು ಯಾವ ಕೇಸ್ ಮಾಡ್ಬೇಕು ಅಂತ ಅಂತಿದ್ರು ಸರ್. ಮಾತಾಡಿ ಸರ್, DSP ಯಾರ ವಿರುದ್ಧ ನಿಮ್ಮ ವಿರುದ್ಧ ಒಂದು ಕೇಸ್ ಆಗಲಿ ನೋಡ್ಕೊಂತಾರೆ. ಇವ್ರಿಗೆ ಹೊಡೆದು ಇವ್ರ ಮೇಲೆ ಕೇಸ್ ಹಾಕಿದ್ರೆ ನ್ಯಾಯ ಕೇಳಕ್ಕೆ ಆಗಲ್ಲ, ಅದೆಲ್ಲ ಆಗಲ್ಲ. ಯಾವ ಕೇಸು ಹಾಕಂಗಿಲ್ಲ, ಏನಿಲ್ಲ. ನಾವು ಸಮಾಧಾನವಾದ ಪಾಪ ನಮ್ಮ ಮಾತಿ ಬೆಲೆ ಕೊಟ್ಟು ಬಂದ್ರು. ಯಾವ ಗಲಾಟೆ ಏನು ಮಾಡಬಾರ್ದು ನೋಡ್ರಿ. ಶವ ಎತ್ಕೊಂಡು ನೋಡ್ರಿ ನಾವು ಇದೇವಿ. ಗಾಡಿ ಕಳ್ಸಿರ ನೀವು ಹೇಳೋದಕ್ಕೆ ಸಮಾಧಾನ ಆಯ್ತು. ನಾನು ಹೇಳಿದೆ ಬೇಡಮ್ಮ, ಕರ್ಕೊಂಡು ಹೋಗ್ಬಿಡಮ್ಮ ಶವ ಅಲ್ವಾ. ಪಾಪ ಈ ಒಳ್ಳೆ ಇದು ತಾಯಿ ಪಾಪ ಮಾತಾಡೋದ ಈ ಎಮ್ಮೆಗಳ ಗಮ ಜನರ ಮಾತು ಕರ್ಕೊಂಡ್ಬೇಡ ಏನು ಬೇಡ ನಡಿ ಸುಮ್ಮನೆ. ಇದೆಲ್ಲ ಪ್ರೋವಕ್ಕಾಗಿ ಮತ್ತೆ ಏನೋ ಒಂದು ಏನಾರ ಆಗುತ್ತೆ. ನೀವು ಶವ ತಗೊಂಡವ್ರಿ ಅಂತ ಇವ್ರಿಗೆಲ್ಲರಿಗೂ ಹೇಳಿದ್ಮೇಲೆ ಸರ್ 3 ಜನ ಸರ್ ಏನಿಲ್ಲ, ನಾವು ಪೋಸ್ಟ್ ಮಾರ್ಟಮ್ ಮಾಡ್ಕೊಂಡು ಚಿತ್ರದುರ್ಗದಿಂದ ಬರ್ತಾ ಇದ್ವಿ. ಅವಾಗ ಬರ್ತಾ ಇರ್ಬೇಕಾರೆ ಇವ್ರೇನ್ ಮಾಡಿದ್ರು, ಬಂದು ಪೊಲೀಸ್ ಅಡ್ಡ ಹಾಕ್ಬಿಟ್ರು ಸರ್ ಗೇಟಲ್ಲೇ. ನೀವು ಯಾಕೆ ನಾವು ಏನು ಮಾಡಿದ್ವಿ, ನಾವು ಅವ್ರಿಗೆ ಏನೂ ಹೇಳಿಲ್ಲ ಸರ್. ತಂದ್ಬಿಟ್ಟು ಅಡ್ಡ ಹಾಕ್ಬಿಟ್ರು. ಅವರು ನಮ್ಮ ಚಿತ್ರಳ್ಳಿ ಸಬ್ ಇನ್ಸ್ಪೆಕ್ಟರ್ ಇದಾರಲ್ಲ, ಭಾರಿ ಜೋರು ಮಾಡಿದ್ದಾರೆ ಸರ್. ಅವರು DSPಗೆಲ್ಲ ತೋರಿಸಿದ್ರೆ ಅವ್ರು ಭಾರಿ ಕ್ರಮ ತಗೊಂಡ್ರೆ ಅಂದ್ರೆ ಅವ್ರು ಹೇಳ್ಬಾರ್ದು. ನಾವು ನಮ್ಮನ್ನೆಲ್ಲ ಒಡೆಯಕ್ಕೆ ಚಿತ್ರಳ್ಳಿ ಸಬ್ ಇನ್ಸ್ಪೆಕ್ಟರ್ ಸರ್ ಭಾರಿ ಫಾಸ್ಟ್ ಆಗ್ಬಿಡ್ತಾರೆ ಸರ್. ಅದೇನೋ ಗೊತ್ತಿಲ್ಲ, ಅದು ಯಾರ ಕಡೆಯಿಂದ ಅವ್ರಿಗೆ ಇದು ಬಂದಿತ್ತ ಗೊತ್ತಿಲ್ಲ. ಹಂಗಲ್ಲ ಸರ್, ನಿಮ್ಮ ಮೇಲೆಲ್ಲ ಕೇಸ್ ಹಾಕ್ತೀನಿರಲಿ ಹಂಗೆ ಹಿಂಗೆ ನೀವೆಲ್ಲ ವಿಡಿಯೋ ಎಲ್ಲ ಇದೆ ಸರ್. ಎಲ್ಲ ನಾವೇನು ಮಾಡಕ್ ಬಂದಿವಿ ಅಂತ ಹೇಳಿ ನಾವೆಲ್ಲರೂ ಇವ್ರ ಹೆಣ್ಮಕ್ಳು ನಾವೆಲ್ಲ ಜೊತೆಗೆ ಇದ್ದೀವಿ. ಆಮೇಲೆ ಬಂದು ಕೇಳಿದ ಮೇಲೆ ನಿಮಗೆ ಯಾರು ಪರ್ಮಿಷನ್ ಕೊಟ್ಟರು ಅಂತ ಹೇಳಿ ನಮ್ಮ ಲಾಯರ್ ಶಾಂತ ನಾವು ಸೆಕ್ಯೂರಿಟಿ ಕೇಳಿಲ್ಲ ಸರ್. ಪ್ರತಿಭಟನೆ ಮಾಡಕ್ಕೆ ಸ್ಟೇಷನ್ ತಗೊಂಡು ಹೋಗೋರಲ್ಲ ಇದು ಗಾಡಿನ ಇವ್ರು ಇಲ್ಲೇ ಕಳಿಸಕ್ಕೆ ಅಡ್ಡ ಹಾಕಿದ್ದಾರೆ. ಸ್ವಲ್ಪ ಇದೆ ಸರ್ ಅವ್ರಿಗೆ. ಚಂದ್ರಪುರದ ಒಂದು ಸ್ವಲ್ಪ ರೆಕಮೆಂಡ್ ನಿಂದನೇ ಇದು ಸ್ಲೋ ಆಗಿರುತ್ತೆ. ಅಲ್ಲಿ ಡಾಕ್ಟರ್ ಇಲ್ಲ, ಯಾವ್ಯಾವನಿಲ್ಲ, ಏನಲ್ಲ. ಅಲ್ಲಿ ಏನು ಚಿಕಿತ್ಸೆ ಇಲ್ಲ, ಕಳ್ಸರ ಇರ್ತಂದ್ರೆ ಮತ್ತೆ ಅವ್ರನ್ನ ಆಮೇಲೆ ಚಿತ್ರದುರ್ಗ ಶಿಫ್ಟ್ ಮಾಡಿಸ್ತೇವೆ ಹೊಡೆದನ್ನ. ಹೌದು ಸರ್. ಹೊಡ್ಸಿತ್ಲ ಬಂದ್ರಿ ದುರ್ಗ ಹೋಗ್ರಿ ಅಂತ ಹೇಳಿರ ಅವ್ರು ಡಾಕ್ಟ್ರಿಗೆ ಅಲ್ಲೇ
ಇಲ್ಲ ಹೇಳೋದ್ರು ಅವರು ನಮ್ಮ ಕೈ ನಂಬರ್ ಕೊಟ್ಟು ಹೇಳ್ರಿ ಅಲ್ಲಿ ಫೋನ್ ಮಾಡೋ ಅವ್ರಿಗೆ ಹೇಳಿ ಇದು ಮಾಡಿ. ಆಗಬಾರ್ದಾಗಿತ್ತು ಈ ಘಟನೆ ಆಗಿದೆ ಏನಪ್ಪ ಭಾಳ ನಾವು ಅಲ್ಲಿಂದಲೇ ಮಾತಾಡ್ಕೊಂತ ಬಂದ್ವಿ ಯಾರ ಮಕ್ಕಳಾದರೂ ಅಂತ. ನಾನು ಹೇಳಿದೆ ಪೊಲೀಸ್ನ ನಿಮ್ಮ ಮಕ್ಕಳನ್ನ ಯಾವನಾರು ಹೊತ್ಕೊಂಡು ಹೋಗಿದ್ರೆ ನೀವೇನು ಮಾಡ್ತಾ ಇದ್ರಿ, ಏನು ಮಾಡ್ತಿದ್ದೆ ಹೇಳೋಲ್ಲ. ನಾನು ಬಂದೂಕ ತಗೊಂಡು ಹೋಗ್ತಿದ್ದೆ. ಏನು ಮಾಡೋಕ್ಕಾಗುತ್ತೆ ಅವ್ನು ಯಾವನಲ್ಲ ಯಾವ ಜಾತಿಯ ನರ್ಸಿದ್ರು ಸಂಧಾನ ಕುಂತಿ ನಾವು ಯಾವಾಗಲೂ ಹುಡುಗಿ ಕಡೆಗೆ ಇರಬೇಕು. ಹೌದು ಸರ್. ಹುಡುಗನ ಕಡೆಗೆ ಯಾವ ಕಾರಣಕ್ಕೂ ಸಪೋರ್ಟ್ ಮಾಡಬಾರ್ದು. ತಂದೆ ತಾಯಿ ಬೆಳೆಸಿರ್ತಾರೆ, ನೀವು ಯಾವನೋ ಬಂದ್ಬಿಟ್ಟು ಅವನ ಏನೋ ಇದನ್ನು ಮಾಡಿ ಮಗ್ಬೋದಿ ಹಚ್ಚಿ ಲವ್ ಅಪ್ಪವ ಅಂತಂದು ಹೇಳ್ಬಿಟ್ಟು ಅವ್ನು ಕರ್ಕೊಂಡು ಅಪಾರ್ಸ್ಕೊಂಡು ಹೋಗ್ಬಿಟ್ರೆ ಹೆಂಗೆ ಏನು ಅವ್ರು ಹೆಂಗೆ ಇರ್ಬೇಕು? ಅಲ್ಲ ಸರ್ ಅವ್ರು ಏನು ಮಾಡ್ಕೊಂಡವ್ರು ಲವ್ ಮಾಡ್ಕೊಂಡ್ರಿ ಕಡಿಮೆ ಕರ್ಸಕ್ಕೆ ರೈಸ್ ಕೊಡ್ತಾರೆ ಫಸ್ಟ್ ರೈಸ್ ಅವರಿಗೆ ಜೀಪಲ್ಲ ಬಂದ್ರು ಕಣಿವಿಗೆ